ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ದ್ರೋಣನು ದುರ್ಯೋಧನನ ನೀಚ ಬುದ್ಧಿಗಾಗಿ ಅವನನ್ನು ನಿಂದಿಸಿ ಸಮಾಧಾನ ಹೇಳಿ ಯುದ್ಧಕ್ಕೆ ಹೊರಟದು ಎಂಬ 152ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧೃತರಾಷ್ಟ್ರನು ಸಂಜಯನನ್ನು ಕುರಿತು, ಸಂಜಯ, ದುರ್ಯೋಧನನು ಆಚಾರ್ಯನೊಡನೆ ಕೌರವರೆಲ್ಲರ ಮುಂದೆ ಮರ್ಮೋದ್ಘಾಟಕವಾದ ಅಂತಹ ಕಠಿಣೋಕ್ತಿಗಳನ್ನು ಆಡಿದ ಮೇಲೆ ದ್ರೋಣನು ಹೇಳಿದುದೇನು? ಯುದ್ಧದಲ್ಲಿ ಭೂರಿಶ್ರವಸ್ಸು ಸೈಂಧವನು ಹತನಾದ ಮೇಲೆ ನನ್ನ ಮಕ್ಕಳ ಮನಸ್ಸು ಹೇಗಿದ್ದಿತು ಎನ್ನಲು ಸಂಜಯನು ಹೇಳುತ್ತಾನೆ, ಮಹಾರಾಜ, ಸೈಂಧವನ ಮತ್ತು ಭೂರಿಶ್ರವಸ್ಸಿನ ಮರಣವನ್ನು ನೋಡಿ ನಮ್ಮ ಸೈನ್ಯದೊಳಗೆಲ್ಲ ಮಹತ್ತಾದ ಸಂಕಟದಿಂದ ಹಾಹಾಕಾರ ಉಂಟಾಯಿತು. ಆಗ ಎಲ್ಲರೂ ನಿನ್ನ ಮಗನ ದುರ್ಬುದ್ಧಿಯನ್ನೇ ನಿಂದಿಸುತ್ತಿದ್ದರು. ಅವನ ದುರಾಲೋಚನೆಯಿಂದಲೇ 100 ಮಂದಿ ಕ್ಷತ್ರಿಯರು ಹತರಾದರೆಂದು ಎಲ್ಲರೂ ಹೇಳಿಕೊಳ್ಳುತ್ತಿದ್ದರು. ದ್ರೋಣಾಚಾರ್ಯನು ನಿನ್ನ ಮಗನ ದುರ್ವಾಕ್ಯವನ್ನು ಕೇಳಿದ ಮೇಲೆ ಬಹಳ ಖಿನ್ನನಾಗಿ ಒಂದು ಮುಹೂರ್ತ ಕಾಲದವರೆಗೆ ವ್ಯಸನದಿಂದ ಮಾತಾಡದೆ ಕೇವಲ ಧ್ಯಾನಪರನಾಗಿದ್ದು ಆಮೇಲೆ ಹೀಗೆಂದನು, ದುರ್ಯೋಧನ, ನೀನೇಕೆ ನನ್ನನ್ನು ಆಗಾಗ ಇಂತಹ ವಾಗ್ಬಾಣಗಳಿಂದ ಚುಚ್ಚುತ್ತಿರುವೆ? ನಾನು ಮೊದಲಿಂದಲೇ ಆ ಸವ್ಯಸಾಚಿಯನ್ನು ಜಯಿಸುವುದು ನಿನಗೆ ಸಾಧ್ಯವಿಲ್ಲವೆಂದು ಹೇಳುತ್ತಿರುವೆನು. ದುರ್ಯೋಧನ, ಅಷ್ಟೇಕೆ, ಸಾಮಾನ್ಯನಾದ ಶಿಖಂಡಿಯೇ ಅರ್ಜುನನಿಂದ ರಕ್ಷಿತನಾಗಿ ಆ ಭೀಷ್ಮನನ್ನು ಕೊಂದನೆಂದ ಮೇಲೆ ಅದೊಂದೇ ಅರ್ಜುನನ ಮಹಿಮೆಯಂತಹದು ಎಂಬುದನ್ನು ತಿಳಿಯಲು ಸಾಕಾದ ನಿದರ್ಶನವಲ್ಲವೇ? ದೇವದಾನವರಿಗೂ ವಧ್ಯನಲ್ಲದ ಆ ಭೀಷ್ಮನು ಅಷ್ಟು ಸುಲಭವಾಗಿ ಯುದ್ಧದಲ್ಲಿ ಹತನಾದಾಗಲೇ ನಾನು ಈ ಯುದ್ಧದಲ್ಲಿ ಕೌರವ ಸೈನ್ಯವು ಹೇಗೂ ಉಳಿಯಲಾರದೆಂದು ತಿಳಿದುಬಿಟ್ಟೆನು. ಲೋಕದಲ್ಲಿ ಎಲ್ಲರಿಗಿಂತಲೂ ಮಹಾಶೂರನೆಂದು ಪ್ರಸಿದ್ಧನಾದ ಭೀಷ್ಮನೇ ಯುದ್ಧದಲ್ಲಿ ಹತನಾದನು ಎಂದ ಮೇಲೆ ಇನ್ನುಳಿದ ಯಾರನ್ನು ನಾವು ನಂಬಬಹುದು? ಹಿಂದೆ ಕೌರವ ಸಭೆಯಲ್ಲಿ ಶಕುನಿಯು ಯಾವ ದಾಳಗಳನ್ನೆಸೆದನೋ ಅವು ನಿಜವಾಗಿ ದಾಳಗಳಲ್ಲ, ಅವು ನಮ್ಮನ್ನು ಕೊಲ್ಲುವ ಬಾಣಗಳೆಂದೇ ತಿಳಿ. ದುರ್ಯೋಧನ, ಆಗಿನ ದಾಳಗಳೇ ಈಗ ಅರ್ಜುನನಿಂದ ಪ್ರೇರಿಸಲ್ಪಟ್ಟ ತೀಕ್ಷ್ಣ ಬಾಣಗಳಾಗಿ ನಮ್ಮನ್ನು ಕೊಲ್ಲುತ್ತಿರುವವು. ಕೆಲ ಮೂಢ, ಧೀರನು, ಧೀಮಂತನು, ಮಹಾತ್ಮನೂ ಆದ ವಿದುರನು ನಿನ್ನ ಕ್ಷೇಮವನ್ನು ಉದ್ದೇಶಿಸಿ ನಿನಗೆ ಎಷ್ಟೋ ಹಿತವಾದಗಳನ್ನು ಹೇಳಿದನು. ಅವನು ನಿಮ್ಮ ಮುಂದೆ ಗೋಳಾಡಿ ಸಾರಿ ಸಾರಿ ಬುದ್ಧಿವಾದಗಳನ್ನು ಹೇಳಿದರು. ನೀನು ಅದನ್ನು ಮನಸ್ಸಿಗೆ ತಂದುಕೊಳ್ಳಲಿಲ್ಲ. ಆ ನಿನ್ನ ಗರ್ವವೇ ಈಗ ಈ ಮಹಾನ್ ಅನರ್ಥವಾಗಿ ಅನರ್ಥ ರೂಪವಾಗಿ ಪರಿಣಮಿಸಿತು. ಅವನ ಮಾತನ್ನು ನೀನು ಅವಮಾನಗೊಳಿಸಿದುದು ಮತ್ತು ದುಶ್ಯಾಸನನು ನಡೆಸಿದ ದುರಾಗತಗಳು ಇವೆಲ್ಲವೂ ಇಂತಹ ನಾಶಕ್ಕೆ ಮೂಲ ಕಾರಣವಾಯಿತು. ಲೋಕದಲ್ಲಿ ಯಾವನು ಮೂಢ ಬುದ್ಧಿಯಿಂದ ಆಪ್ತರಾದ ಸುಹೃತ್ತುಗಳ ಹಿತವಾದವನ್ನು ನಿರಾಕರಿಸಿ ತನ್ನ ಸ್ವೇಚ್ಛೆಯಿಂದಲೇ ನಡೆಯುವನು, ಅವನು ಶೀಘ್ರದಲ್ಲಿಯೇ ದುಃಖಕ್ಕೆ ಎಡೆಯಾಗುವನು. ದುರ್ಯೋಧನ, ನಾವೆಲ್ಲರೂ ನೋಡುತ್ತಿದ್ದ ಹಾಗೆಯೇ ನೀನು ಆ ದ್ರೌಪದಿಯನ್ನು ರಾಜಸಭಾ ಮಧ್ಯಕ್ಕೆ ಎಳೆತರಿಸಿದೆ. ಅವಳೇನು ಸಾಮಾನ್ಯಳೆ? ಸಮಸ್ತ ಧರ್ಮಗಳನ್ನು ತಿಳಿದು ನಡೆಯತಕ್ಕವಳು, ಸತ್ಕುಲದಲ್ಲಿ ಹುಟ್ಟಿದವಳು, ರಾಜಸಭೆಗೆ ಸೆಳೆತರಲು ಯೋಗ್ಯವಲ್ಲದ ಸ್ಥಿತಿಯಲ್ಲಿದ್ದವಳು. ಅಂತಹವಳನ್ನು ನೀನು ಅವಮಾನಗೊಳಿಸಿದೆ. ಆ ನಿನ್ನ ಅಧರ್ಮಕ್ಕೆ ತಕ್ಕ ಫಲವು ಈಗ ಪ್ರಾಪ್ತವಾಯಿತು. ಇದು ಹೀಗಾಗದಿದ್ದರೆ ನಿನ್ನ ಕಷ್ಟವು ಇಷ್ಟರಲ್ಲಿ ಮುಗಿಯುತ್ತಿರಲಿಲ್ಲ. ಆ ಪಾಪಕ್ಕಾಗಿ ನೀನು ಪರಲೋಕದಲ್ಲಿ ಇನ್ನೂ ಅಧಿಕವಾದ ಸಂಕಟಕ್ಕೆ ಒಳಗಾಗುತ್ತಿದ್ದೆ. ದುರ್ಯೋಧನ, ನೀನು ಆ ಪಾಂಡವರನ್ನು ಮೋಸದಿಂದ ಜೂಜಿನಲ್ಲಿ ಜಯಿಸಿ ಅವರಿಗೆ ಕೃಷ್ಣಾರ್ಜುನವನ್ನುಡಿಸಿ ಅರಣ್ಯಕ್ಕೆ ಕಳುಹಿಸಿದೆ. ನಿನಗೆ ಮಕ್ಕಳಂತಿದ್ದು ಸದಾ ಧರ್ಮರಥರಾಗಿದ್ದ ಅಂಥವರ ವಿಷಯದಲ್ಲಿ ನಾನೊಬ್ಬನು ಹೊರತು ಬ್ರಾಹ್ಮಣನೆನಿಸಿಕೊಂಡ ಬೇರೆ ಯಾವನು ತಾನೇ ವಿರೋಧಿಸಿ ನಿಲ್ಲುವನು? ನಿನಗಾಗಿ ನಾನು ಅಂತಹ ಧರ್ಮಾತ್ಮರನ್ನು ವಿರೋಧಿಸಬೇಕಾಯಿತು. ನೀನು ಶಕುನಿಯು ಸೇರಿಕೊಂಡು ನಿನ್ನ ತಂದೆಯಾದ ಧೃತರಾಷ್ಟ್ರನನ್ನು ಈ ದುಷ್ಕಾರ್ಯಕ್ಕೆ ಒಪ್ಪಿಸಿ ಆ ಕೌರವ ಸಭೆಯಲ್ಲಿ ಪಾಂಡವರನ್ನು ಮೋಸಗೊಳಿಸಿ ಅವರಿಗೆ ಕೋಪವನ್ನುಂಟು ಮಾಡಿದೆ. ಆ ಕೋಪಾಗ್ನಿಯನ್ನು ಕರ್ಣ, ದುಶ್ಯಾಸನರಿಬ್ಬರೂ ಸೇರಿ ಇನ್ನೂ ಹೆಚ್ಚಾಗಿ ವೃದ್ಧಿಗೊಳಿಸಿದರು. ವಿದುರನ ಮಾತನ್ನು ಕೇಳದೆ ನೀನು ಆ ಕೋಪಾಗ್ನಿಯನ್ನೇ ಮೇಲೆ ಮೇಲೆ ಬೆಳೆಸಿದೆ. ಆ ಮಹಾತ್ಮರ ಕೋಪವೆಂಬ ವಿಷವೃಕ್ಷವು ರೂಢ ಮೂಲವಾಗಿ ಬೆಳೆದು ಅದರಲ್ಲಿ ಪುಷ್ಪಗಳು, ಫಲಗಳು ಈಗ ತಲೆದೋರುತ್ತಿವೆ. ಅವುಗಳನ್ನು ನೀನು ಈಗ ಅನುಭವಿಸದೇ ತೀರದು. ದುರ್ಯೋಧನ, ಆ ಸೈಂಧವನನ್ನು ರಕ್ಷಿಸುವುದಕ್ಕಾಗಿ ಎಷ್ಟೋ ಮಂದಿ ಮಹಾರಥರನ್ನು ನೀನು ಕಾವಲಿರಿಸಿದ್ದೆಯಲ್ಲವೇ? ಅವರೆಲ್ಲರೂ ಅಷ್ಟು ಜಾಗರೂಕತೆಯಿಂದ ಇರುವಾಗಲೂ ಅವನು ಅರ್ಜುನನಿಂದ ಹತನಾದುದು ಹೇಗೆ? ನೀನು, ಕರ್ಣನು, ಕೃಪನು, ಶಲ್ಯನು,
ಅಶ್ವತ್ಥಾಮನು ನೀವೆಲ್ಲರೂ ಬದುಕಿರುವಾಗಲೇ ಆ ಸೈಂಧವನು ಹೇಗೆ ತನ್ನ ಪ್ರಾಣಗಳನ್ನು ಕಳೆದುಕೊಂಡನು? ಮಹಾಬಲಾಢ್ಯರಾದ ಅನೇಕ ರಾಜರು ಆ ಸೈಂಧವನನ್ನು ರಕ್ಷಿಸುವುದಕ್ಕಾಗಿ ತಮ್ಮ ಶಕ್ತಿ ಮೀರಿ ನಡೆಯುತ್ತಿದ್ದಾಗಲೂ ಈ ಎಲ್ಲರ ನಡುವೆ ಸೈಂಧವನು ಅರ್ಜುನನ ಕೈಗೆ ಸಿಕ್ಕಿ ಹತನಾದುದು ಹೇಗೆ? ದುರ್ಯೋಧನ, ಆ ಸಿಂಧುರಾಜನು ತನ್ನ ರಕ್ಷಣೆಯ ಭಾರವು ನಿನ್ನಲ್ಲಿಯೂ ಮತ್ತು ವಿಶೇಷವಾಗಿ ನನ್ನಲ್ಲಿಯೂ ಇರುವುದಾಗಿ ನಂಬಿದ್ದನು. ಅವನ ನಂಬಿಕೆಯು ನೆರವೇರದೆ ಹೋಯಿತು. ನಮ್ಮೆಲ್ಲರ ರಕ್ಷಣೆಯಲ್ಲಿದ್ದ ಆ ಸೈಂಧವನೇ ಹತನಾದ ಮೇಲೆ ಇನ್ನು ಮುಂದೆ ನಮ್ಮ ಬದುಕಿಗೂ ಅವಕಾಶವಿಲ್ಲವೆಂದೇ ತೋರುವುದು. ಈಗ ಆ ಶಿಖಂಡಿಯೊಡಗೂಡಿದ ಪಾಂಚಾಲರನ್ನೆಲ್ಲ ಕೊಲ್ಲುವ ಮೊದಲು ನಾನೇ ದೃಷ್ಟದ್ಯುಮ್ನನ ಯುದ್ಧದಲ್ಲಿ ಸಾಯುವಂತೆ ತೋರುತ್ತಿದೆ. ಓ ದುರ್ಯೋಧನ, ಹೀಗೆ ನನ್ನ ಬದುಕಿನಲ್ಲಿಯೇ ನಾನು ನಿರಾಶನಾಗಿರುವಾಗ ನೀನು ಮೇಲೆ ಮೇಲೆ ನನ್ನನ್ನು ನಿನ್ನ ವಾಗ್ಬಾಣಗಳಿಂದಲೂ ಚುಚ್ಚುವೆಯೇಕೆ? ಆ ಸೈಂಧವನ ರಕ್ಷಣೆಯಲ್ಲಿ ನೀನು ಅಶಕ್ತನಾಗಿ ನನ್ನನ್ನೇಕೆ ಹೀಗೆ ನಿಂದಿಸುತ್ತಿರುವೆ? ಸತ್ಯಸಂಧನು ಮಹಾ ಸಾಹಸಿಯೂ ಆದ ಆ ಭೀಷ್ಮನೆಂಬ ಸುವರ್ಣ ಧ್ವಜವನ್ನೇ ಕಳೆದುಕೊಂಡ ನೀನು ಇನ್ನೂ ಹೇಗೆ ನಿನ್ನ ಜಯದಲ್ಲಿ ಆಶೆಯನ್ನಿಟ್ಟುಕೊಂಡಿರುವೆ? ನಮ್ಮ ಕಡೆಯ ಅನೇಕ ಮಹಾರಥರ ಮಧ್ಯದಲ್ಲಿಯೇ ಆ ಸೈಂಧವನು ಆ ಭೂರಿಶ್ರವಸ್ಸು ಹತರಾದ ಮೇಲೆ ಇನ್ನೇನು ತಾನೇ ಉಳಿದಿರುವುದೆಂದು ನೀನು ತಿಳಿಯುವೆ? ಈಗ ಆ ಕೃಪನೊಬ್ಬನು ಮಾತ್ರ ಬದುಕಿರಬಹುದು. ಅವನು ಇಷ್ಟರಲ್ಲಿಯೇ ಸೈಂಧವನ ಗತಿಯನ್ನು ಹಿಂಬಾಲಿಸದಿದ್ದುದಕ್ಕಾಗಿ ನಾನು ಅವನನ್ನು ಅಭಿನಂದಿಸುವೆನು. ರಾಜ, ನೀನು ನಿನ್ನ ತಮ್ಮನಾದ ದುಶ್ಯಾಸನನು ಕಣ್ಣಿದಿರಾಗಿ ನೋಡುತ್ತಿರುವಾಗಲೇ ಇಂದ್ರಾದಿ ದೇವತೆಗಳಿಗೂ ದುರ್ಜಯನು ಯುದ್ಧದಲ್ಲಿ ಅಸಾಧ್ಯ ಕಾರ್ಯಗಳನ್ನು ನಡೆಸಿದವನು ಆದ ಆ ಭೀಷ್ಮನು ಹತನಾದುದನ್ನು ನೋಡಿದ ನನಗೆ ಇನ್ನು ಮೇಲೆ ಈ ಭೂಮಿಯು ನಿನ್ನ ಭಾಗ್ಯಕ್ಕಿಲ್ಲವೆಂದೇ ನಿಶ್ಚಯವೇರ್ಪಟ್ಟಿತು. ದುರ್ಯೋಧನ, ಆದುದಾಯಿತು. ಇದೋ ನೋಡು, ಪಾಂಡವ ಸಂಜಯ ಸೈನ್ಯಗಳೆಲ್ಲ ಒಂದಾಗಿ ಸೇರಿ ಈಗ ನನ್ನನ್ನು ಎದುರಿಸುವುದಕ್ಕಾಗಿ ಬರುತ್ತಿವೆ. ಈ ಪಾಂಚಾಲರನ್ನೆಲ್ಲ ಕೊಂದಲ್ಲದೆ ನಾನು ಈ ಯುದ್ಧ ಕವಚವನ್ನು ಕಳೆಯುವುದಿಲ್ಲ. ಈ ಮುಂದಿನ ಯುದ್ಧದಲ್ಲಿ ನಿನ್ನ ಮನಸ್ಸಿಗೆ ಹಿತವಾದ ಕಾರ್ಯಗಳನ್ನು ನಾನು ಮಾಡಿ ಬರುವೆನು. ರಾಜ, ಈಗಲೇ ನೀನು ನನ್ನ ಮಗನಾದ ಅಶ್ವತ್ಥಾಮನ ಬಳಿಗೆ ಹೋಗಿ ನನ್ನ ಮಾತಿನಿಂದ ಹೀಗೆಂದು ಹೇಳು: ನಿನ್ನ ಜೀವವನ್ನು ಎಚ್ಚರಿಕೆಯಿಂದ ಕಾಪಾಡಿಕೊಂಡು ಸೋಮಕರನ್ನು ಧ್ವಂಸ ಮಾಡಬೇಕು, ಅವರನ್ನು ಬಿಡಬಾರದು. ಇದು ನಿನ್ನ ತಂದೆಯ ಆಜ್ಞೆ. ಆ ಪಿತ್ರಾಜ್ಞೆಯನ್ನು ನೀನು ರಕ್ಷಿಸಬೇಕು ಎಂದು ತಿಳಿಸು. ಮತ್ತು ಅವನಿಗೆ ನೀನು ಅಹಿಂಸೆ, ಸತ್ಯ, ಇಂದ್ರಿಯ ನಿಗ್ರಹ, ರುಜುತ್ವ ಮುಂತಾದ ಗುಣಗಳಲ್ಲಿ ಸ್ಥಿರವಾಗಿ ನಿಲ್ಲುವಂತೆಯೂ ಧರ್ಮಾರ್ಥ ಕಾಮಗಳೆಂಬ ತ್ರಿವರ್ಗಗಳನ್ನು ಸರಿಯಾಗಿ ಅನುಷ್ಠಿಸುವಂತೆಯೂ ಹೇಳು. ನೀನು ಬ್ರಾಹ್ಮಣರನ್ನು ಯಥಾಶಕ್ತಿಯಾಗಿ ಪೂಜಿಸುತ್ತಾ ಅವರ ಕಣ್ಣಿಗೂ ಮನಸ್ಸಿಗೂ ಸಂತೋಷ ಉಂಟಾಗುವಂತೆ ಮಾಡಬೇಕು. ಅವರಿಗೆ ಯಾವ ವಿಧದಿಂದಲೂ ಅಪ್ರಿಯವನ್ನು ಮಾಡಬಾರದು. ಅವರು ಅಗ್ನಿ ಜ್ವಾಲೆಗೆ ಸಮಾನರು. ಇದನ್ನು ನೀನು ಚೆನ್ನಾಗಿ ಮನಸ್ಸಿನಲ್ಲಿಡು. ನಿನ್ನ ವಾಗ್ಬಾಣಗಳಿಂದ ನೊಂದ ನಾನು ಇದು ಈಗಲೇ ಪ್ರಬಲ ಯುದ್ಧಕ್ಕಾಗಿ ಶತ್ರು ಸೈನ್ಯವನ್ನು ಪ್ರವೇಶಿಸುವೆನು. ಓ ರಾಜಕುಮಾರ, ನಿನ್ನಿಂದ ಸಾಧ್ಯವಾದರೆ ನಮ್ಮ ಸೈನ್ಯವನ್ನು ರಕ್ಷಿಸುತ್ತಿರು. ಈ ದಿನದ ರಾತ್ರಿಯಲ್ಲಿಯೂ ಯುದ್ಧವನ್ನು ನಡೆಸುವುದಾಗಿ ನಾನು ನಿಶ್ಚಯಿಸಿರುವೆನು. ಕೌರವರೆಲ್ಲ ಈ ರಾತ್ರಿ ಯುದ್ಧಕ್ಕೆ ಸಿದ್ಧರಾಗಿರಲಿ ಎಂದು ಹೇಳಿ ದ್ರೋಣನು ಪಾಂಡವರು ಸಂಜಯರು ಸೇರಿರತಕ್ಕ ಸೈನ್ಯದ ಕಡೆಗೆ ಹೊರಟು ದಾರಿಯುದ್ದಕ್ಕೂ ತನಗೆದಿರಾದ ಕ್ಷತ್ರಿಯರ ತೇಜಸ್ಸನ್ನೆಲ್ಲ ಕಂದಿಸುತ್ತಾ ಮುಂದೆ ಹೊರಟನು. ಇದು 152ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.